ಇಲ್ಲ ನೇಮಕಾತಿಗಳನ್ನ ಮಾಡೋದಿಲ್ಲ, ಒಳ ಮೀಸಲಾತಿಯನ್ನ ಜಾರಿ ಮಾಡ್ತೀವಿ ಅಂತ ಮಾತು ಕೊಟ್ಟರು. ಚುನಾವಣೆ ಮುಗಿತಿದ್ದಾಗೆ ಮತ್ತೆ ನೇಮಕಾತಿಗಳನ್ನ ಪ್ರಾರಂಭ ಮಾಡಿದ್ರು. ಮತ್ತೆ ಏನೋ ಹೋರಾಟಗಳನ್ನ ಮಾಡ್ಬೇಕಾಯ್ತು, ಮತ್ತೆ ಅದು ತಡಿಬೇಕಾಯ್ತು. ಇದೇ ರೀತಿಯಾಗಿ 6-7 ಸಾರಿ ನಾವು ಇನ್ನು ಮುಂದೆ ಒಳ ಮೀಸಲಾತಿ ನೇಮಕಾತಿಗಳನ್ನ ಮಾಡಲ್ಲ ಅಂತ ಹೇಳೋದು, ಮತ್ತೆ ನೇಮಕಾತಿಗಳಿಗೆ ಪ್ರಕ್ರಿಯೆಯನ್ನ ಚಾಲನೆ ಕೊಡುವಂಥದ್ದು. ಈಗ ದಾವಣಗೆರೆ ಉಪಚುನಾವಣೆ ಸಂದರ್ಭದಲ್ಲಿ ಇಲ್ಲ ನಾವು ಒಳ ಮೀಸಲಾತಿ ನೇಮಕಾತಿ ಮಾಡಲ್ಲ ಅಂತ ಹೇಳಿದ್ದು, ಮತ್ತೆ ಈಗ ಚುನಾವಣೆ ಮುಗಿತಿದ್ದಾಗೇನೆ 24ನೇ ತಾರೀಕು ಅಂತಿಮವಾದ ಕ್ಯಾಬಿನೆಟ್ ಡಿಸಿಷನ್ ಅಂತ ಹೇಳ್ಕೊಂಡು ಕಳೆದ 18ನೇ ತಾರೀಕು ಮಧ್ಯಾಹ್ನಕ್ಕೆ ಕೃಷಿ ಇಲಾಖೆ 890 ಉದ್ಯೋಗಿಗಳಿಗೆ ಕನ್ಫರ್ಮ್ ಮಾಡ್ತಾರೆ ಅಂತಂದ್ರೆ ಇದು ಇನ್ನೆಂತ ನಯವಂಚಕವಾದಂತ ಸರ್ಕಾರ ಅಂತ ನಮ್ಗಾದ್ರೂ ಕೂಡ ಅನ್ಸುತ್ತೆ. ಸಮುದಾಯದ ವಿದ್ಯಾರ್ಥಿಗಳು ಇವತ್ತು ಕಣ್ಣಲ್ಲಿ ನೀರು ಹಾಕೊಂಡು ತಮ್ಮ ಭವಿಷ್ಯಕ್ಕೆ ಆಗ್ತಾ ಇರೋದಾಗ ಆಘಾತಕಾರಿಯಾದ ವಿಚಾರಗಳಿಗೆ ಕುಗ್ಗೋಗ್ತಾ ಇದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ಈ ಪತ್ರಿಕಾಗೋಷ್ಠಿ ಮೂಲಕ ನಾವೆಲ್ಲರೂ ಕೂಡ ಬೆಳಗ್ಗೆಯಿಂದ ಇಲ್ಲಿವರೆಗೂ ಒಂದು ಸಭೆಯನ್ನ ಮಾಡಿದ್ದೇವೆ. ಕರ್ನಾಟಕ ರಾಜ್ಯದಾದ್ಯಂತ ಬಂದಿದ್ದಂತಹ ಎಲ್ಲ ಹೋರಾಟಗಾರರು, ವಿದ್ಯಾರ್ಥಿಗಳು, ನಿರುದ್ಯೋಗಿ ಮಿತ್ರರು ಎಲ್ಲರ ಒಂದು ಒಪ್ಪಿಗೆಯನ್ನ ಪಡೆದು ನಾವು ನಾಳೆ ಸರ್ಕಾರ ಏನಾದ್ರೂ ಕೂಡ ಅಂತಿಮವಾದಂತಹ ಸಂಪೂರ್ಣ ಒಳ ಮೀಸಲಾತಿ ಅಂದ್ರೆ ಯಾವ್ದೋ ಒಂದು ವಿಭಾಗದಲ್ಲಿ ಮೀಸಲಾತಿ ಕೊಡುವಂತದ್ದಲ್ಲ, ಮೀಸಲಾತಿ ಯಾವ್ಯಾವ ಕ್ಷೇತ್ರದಲ್ಲಿ ಅಲ್ಲೆಲ್ಲಿ ಅನ್ವಯಿಸುತ್ತೋ ಅಲ್ಲೆಲ್ಲವೂ ಕೂಡ ಒಳ ಮೀಸಲಾತಿಯನ್ನ ಜಾರಿಗೊಳಿಸುತ್ತಾ ಸಂಪೂರ್ಣ ಮೀಸಲಾತಿಯ ಘೋಷಣೆಯನ್ನ ಸರ್ಕಾರ ಕೊಟ್ಟಿದ್ದೆ ಆದ್ರೆ ನಾವು ಈ ಸರ್ಕಾರಕ್ಕೆ ಒಂದು ಧನ್ಯವಾದವನ್ನು ಹೇಳ್ತೀವಿ. ಇದು ಸಂಭ್ರಮಾಚರಣೆ ಅಲ್ಲ. 1.25 ವರ್ಷ ನಮ್ಮನ್ನ ಸಾಯಿಸಿ ಕೊನೆಗೆ ಕೊಟ್ಟಿದ್ದಕ್ಕೆ ಅವ್ರಿಗೆ ನಾವು ತುಂಬಾ ದೊಡ್ಡ ಸನ್ಮಾನ ಮಾಡೋದು ಗರ್ಗಾರಿ ಏನ್ ಮಾಡ್ತಾ ಇಲ್ಲ, ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲಿಸ್ತಾ ಇದ್ದಾರೆ ಅಷ್ಟೇ. ಒಂದು ಧನ್ಯವಾದ ಹೇಳಬೇಕಾಗ್ತದೆ, ಹೇಳ್ತೀವಿ ಸರ್ಕಾರಕ್ಕೆ. ಒಂದು ವೇಳೆ ನಾಳೆ ಏನಾದ್ರು ಈ ಸರ್ಕಾರ ಮತ್ತೆ ತನ್ನ ವಂಚನೆಯನ್ನ ಮತ್ತೆ ತನ್ನ ಏನು ಅಸಹಾಯಕತೆಯನ್ನ ತೋಡ್ಕೊಂಡಿದ್ದೆ ಆಯ್ತು ಅಂತಂದ್ರೆ ಬಹುಶಃ ಕರ್ನಾಟಕದಲ್ಲಿ ಇನ್ನೆಂದು ಕಂಡು ಕೇಳಲಿದ್ದಂತ ಮಾದಿಗ ಸಮುದಾಯದ ದೊಡ್ಡ ಪ್ರತಿರೋಧವನ್ನ ಈ ಸರ್ಕಾರ ಎದುರಿಸಬೇಕಾಗ್ತದೆ. ನಾವು ಹೈವೇಗಳನ್ನ ಬಂದ್ ಮಾಡುವಂಥದ್ದು ತಕ್ಷಣ ನಾಳೆ ಏನು ತೀರ್ಮಾನ ನಮ್ಮ ಪರವಾಗಿಲ್ಲ, ನಮ್ಮ ವಿರುದ್ಧವಾಗಿದೆ ಅಂತ ನಮ್ಗೆ ಏನಾದ್ರು ಅನ್ನಿಸ್ತಂದ್ರೆ ತಕ್ಷಣವೇ ಇಡೀ ರಾಜ್ಯದಾದ್ಯಂತ ಎಲ್ಲಾ ಕಡೆ ಹೈವೇಗಳನ್ನ ಬಂದ್ ಮಾಡುವಂಥದ್ದು. ಸಚಿವರುಗಳಿಗೆ ಎಲ್ಲೇ ಹೋದ್ರು ಗೆರಾವು, ಅವ್ರ ಕಾರ್ಗಳಿಗೆ ಮುಂದೆ ಹೋಗೋದಕ್ಕೆ ಅವಕಾಶ ಇಲ್ಲ. ಬಹುಶಃ ಕಾರ ಕಲ್ಲು ಬಿದ್ರು ಕೂಡ ಏನು ಆಶ್ಚರ್ಯ. ಅವ್ರ ಮನೆಗಳಿಗೆ ಮುತ್ತಿಗೆ ಹಾಕುವಂಥದ್ದು, ಮುಖ್ಯಮಂತ್ರಿಗಳನ್ನ ಎಲ್ಲೂ ಓಡಾಡಕ್ ಬಿಡದೇ ಇರುವಂತಹ ಒಂದು ಪರಿಸ್ಥಿತಿಯನ್ನ ಬಹುಶಃ Z+ ಲೆವೆಲ್ ನ ಸೆಕ್ಯೂರಿಟಿ ತಗೊಂಡು ಓಡಾಡಬೇಕಾದ ಪರಿಸ್ಥಿತಿ ಬರ್ಬೇಕಾಗ್ತದೆ. ಅಂತ ಒಂದು ಪರಿಸ್ಥಿತಿಯನ್ನ ಖಂಡಿತವಾಗ್ಲೂ ಮಾದಿಗ ಸಮುದಾಯ ಕರ್ನಾಟಕದಲ್ಲಿ ಸೃಷ್ಟಿ ಮಾಡುತ್ತೆ. ಇಲ್ಲ ನೇಮಕಾತಿಗಳನ್ನ ಮಾಡೋದಿಲ್ಲ, ಒಳ ಮೀಸಲಾತಿಯನ್ನ ಜಾರಿ ಮಾಡ್ತೀವಿ ಅಂತ ಮಾತು ಕೊಟ್ಟರು. ಚುನಾವಣೆ ಮುಗಿತಿದ್ದಾಗೆ ಮತ್ತೆ ನೇಮಕಾತಿಗಳನ್ನ ಪ್ರಾರಂಭ ಮಾಡಿದ್ರು. ಮತ್ತೆ ಏನೋ ಹೋರಾಟಗಳನ್ನ ಮಾಡ್ಬೇಕಾಯ್ತು, ಮತ್ತೆ ಅದು ತಡಿಬೇಕಾಯ್ತು. ಇದೇ ರೀತಿಯಾಗಿ 6-7 ಸಾರಿ ನಾವು ಇನ್ನು ಮುಂದೆ ಒಳ ಮೀಸಲಾತಿ ನೇಮಕಾತಿಗಳನ್ನ ಮಾಡಲ್ಲ ಅಂತ ಹೇಳೋದು, ಮತ್ತೆ ನೇಮಕಾತಿಗಳಿಗೆ ಪ್ರಕ್ರಿಯೆಯನ್ನ ಚಾಲನೆ ಕೊಡುವಂಥದ್ದು. ಈಗ ದಾವಣಗೆರೆ ಉಪಚುನಾವಣೆ ಸಂದರ್ಭದಲ್ಲಿ ಇಲ್ಲ ನಾವು ಒಳ ಮೀಸಲಾತಿ ನೇಮಕಾತಿ ಮಾಡಲ್ಲ ಅಂತ ಹೇಳಿದ್ದು, ಮತ್ತೆ ಈಗ ಚುನಾವಣೆ ಮುಗಿತಿದ್ದಾಗೇನೆ 24ನೇ ತಾರೀಕು ಅಂತಿಮವಾದ ಕ್ಯಾಬಿನೆಟ್ ಡಿಸಿಷನ್ ಅಂತ ಹೇಳ್ಕೊಂಡು ಕಳೆದ 18ನೇ ತಾರೀಕು ಮಧ್ಯಾಹ್ನಕ್ಕೆ ಕೃಷಿ ಇಲಾಖೆ 890 ಉದ್ಯೋಗಿಗಳಿಗೆ ಕನ್ಫರ್ಮ್ ಮಾಡ್ತಾರೆ ಅಂತಂದ್ರೆ ಇದು ಇನ್ನೆಂತ ನಯವಂಚಕವಾದಂತ ಸರ್ಕಾರ ಅಂತ ನಮ್ಗಾದ್ರೂ ಕೂಡ ಅನ್ಸುತ್ತೆ. ಸಮುದಾಯದ ವಿದ್ಯಾರ್ಥಿಗಳು ಇವತ್ತು ಕಣ್ಣಲ್ಲಿ ನೀರು ಹಾಕೊಂಡು ತಮ್ಮ ಭವಿಷ್ಯಕ್ಕೆ ಆಗ್ತಾ ಇರೋದಾಗ ಆಘಾತಕಾರಿಯಾದ ವಿಚಾರಗಳಿಗೆ ಕುಗ್ಗೋಗ್ತಾ ಇದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ಈ ಪತ್ರಿಕಾಗೋಷ್ಠಿ ಮೂಲಕ ನಾವೆಲ್ಲರೂ ಕೂಡ ಬೆಳಗ್ಗೆಯಿಂದ ಇಲ್ಲಿವರೆಗೂ ಒಂದು ಸಭೆಯನ್ನ ಮಾಡಿದ್ದೇವೆ. ಕರ್ನಾಟಕ ರಾಜ್ಯದಾದ್ಯಂತ ಬಂದಿದ್ದಂತಹ ಎಲ್ಲ ಹೋರಾಟಗಾರರು, ವಿದ್ಯಾರ್ಥಿಗಳು, ನಿರುದ್ಯೋಗಿ ಮಿತ್ರರು ಎಲ್ಲರ ಒಂದು ಒಪ್ಪಿಗೆಯನ್ನ ಪಡೆದು ನಾವು ನಾಳೆ ಸರ್ಕಾರ ಏನಾದ್ರೂ ಕೂಡ ಅಂತಿಮವಾದಂತಹ ಸಂಪೂರ್ಣ ಒಳ ಮೀಸಲಾತಿ ಅಂದ್ರೆ ಯಾವ್ದೋ ಒಂದು ವಿಭಾಗದಲ್ಲಿ ಮೀಸಲಾತಿ ಕೊಡುವಂತದ್ದಲ್ಲ, ಮೀಸಲಾತಿ ಯಾವ್ಯಾವ ಕ್ಷೇತ್ರದಲ್ಲಿ ಅಲ್ಲೆಲ್ಲಿ ಅನ್ವಯಿಸುತ್ತೋ ಅಲ್ಲೆಲ್ಲವೂ ಕೂಡ ಒಳ ಮೀಸಲಾತಿಯನ್ನ ಜಾರಿಗೊಳಿಸುತ್ತಾ ಸಂಪೂರ್ಣ ಮೀಸಲಾತಿಯ ಘೋಷಣೆಯನ್ನ ಸರ್ಕಾರ ಕೊಟ್ಟಿದ್ದೆ ಆದ್ರೆ ನಾವು ಈ ಸರ್ಕಾರಕ್ಕೆ ಒಂದು ಧನ್ಯವಾದವನ್ನು ಹೇಳ್ತೀವಿ. ಇದು ಸಂಭ್ರಮಾಚರಣೆ ಅಲ್ಲ. 1.25 ವರ್ಷ ನಮ್ಮನ್ನ ಸಾಯಿಸಿ ಕೊನೆಗೆ ಕೊಟ್ಟಿದ್ದಕ್ಕೆ ಅವ್ರಿಗೆ ನಾವು ತುಂಬಾ ದೊಡ್ಡ ಸನ್ಮಾನ ಮಾಡೋದು ಗರ್ಗಾರಿ ಏನ್ ಮಾಡ್ತಾ ಇಲ್ಲ, ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲಿಸ್ತಾ ಇದ್ದಾರೆ ಅಷ್ಟೇ. ಒಂದು ಧನ್ಯವಾದ ಹೇಳಬೇಕಾಗ್ತದೆ, ಹೇಳ್ತೀವಿ ಸರ್ಕಾರಕ್ಕೆ. ಒಂದು ವೇಳೆ ನಾಳೆ ಏನಾದ್ರು ಈ ಸರ್ಕಾರ ಮತ್ತೆ ತನ್ನ ವಂಚನೆಯನ್ನ ಮತ್ತೆ ತನ್ನ ಏನು ಅಸಹಾಯಕತೆಯನ್ನ ತೋಡ್ಕೊಂಡಿದ್ದೆ ಆಯ್ತು ಅಂತಂದ್ರೆ ಬಹುಶಃ ಕರ್ನಾಟಕದಲ್ಲಿ ಇನ್ನೆಂದು ಕಂಡು ಕೇಳಲಿದ್ದಂತ ಮಾದಿಗ ಸಮುದಾಯದ ದೊಡ್ಡ ಪ್ರತಿರೋಧವನ್ನ ಈ ಸರ್ಕಾರ ಎದುರಿಸಬೇಕಾಗ್ತದೆ. ನಾವು ಹೈವೇಗಳನ್ನ ಬಂದ್ ಮಾಡುವಂಥದ್ದು ತಕ್ಷಣ ನಾಳೆ ಏನು ತೀರ್ಮಾನ ನಮ್ಮ ಪರವಾಗಿಲ್ಲ, ನಮ್ಮ ವಿರುದ್ಧವಾಗಿದೆ ಅಂತ ನಮ್ಗೆ ಏನಾದ್ರು ಅನ್ನಿಸ್ತಂದ್ರೆ ತಕ್ಷಣವೇ ಇಡೀ ರಾಜ್ಯದಾದ್ಯಂತ ಎಲ್ಲಾ ಕಡೆ ಹೈವೇಗಳನ್ನ ಬಂದ್ ಮಾಡುವಂಥದ್ದು. ಸಚಿವರುಗಳಿಗೆ ಎಲ್ಲೇ ಹೋದ್ರು ಗೆರಾವು, ಅವ್ರ ಕಾರ್ಗಳಿಗೆ ಮುಂದೆ ಹೋಗೋದಕ್ಕೆ ಅವಕಾಶ ಇಲ್ಲ. ಬಹುಶಃ ಕಾರ ಕಲ್ಲು ಬಿದ್ರು ಕೂಡ ಏನು ಆಶ್ಚರ್ಯ. ಅವ್ರ ಮನೆಗಳಿಗೆ ಮುತ್ತಿಗೆ ಹಾಕುವಂಥದ್ದು, ಮುಖ್ಯಮಂತ್ರಿಗಳನ್ನ ಎಲ್ಲೂ ಓಡಾಡಕ್ ಬಿಡದೇ ಇರುವಂತಹ ಒಂದು ಪರಿಸ್ಥಿತಿಯನ್ನ ಬಹುಶಃ Z+ ಲೆವೆಲ್ ನ ಸೆಕ್ಯೂರಿಟಿ ತಗೊಂಡು ಓಡಾಡಬೇಕಾದ ಪರಿಸ್ಥಿತಿ ಬರ್ಬೇಕಾಗ್ತದೆ. ಅಂತ ಒಂದು ಪರಿಸ್ಥಿತಿಯನ್ನ ಖಂಡಿತವಾಗ್ಲೂ ಮಾದಿಗ ಸಮುದಾಯ ಕರ್ನಾಟಕದಲ್ಲಿ ಸೃಷ್ಟಿ ಮಾಡುತ್ತೆ. ಪ್ರತಿರೋಧವನ್ನು ವ್ಯಕ್ತಪಡಿಸಲಿಕ್ಕೆ ಯಾಕೆ ನಾವು ವ್ಯಕ್ತಪಡಿಸಲಿಕ್ಕೆ ಚಿತ್ರದುರ್ಗವನ್ನು ಆಯ್ಕೆ ಮಾಡಿಕೊಂಡಿದ್ದು ಅಂದ್ರೆ 2022ರಲ್ಲಿ ಕಾಂಗ್ರೆಸ್ ಪಕ್ಷ
ಹೈಕಮಾಂಡ್ ಇದ್ಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಗಳು ಸುರ್ಜೇವಾಲ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲರೂ ಸೇರಿ ಒಂದು ಚಿತ್ರದುರ್ಗ ಡಿಕ್ಲರೇಷನ್ ಮಾಡಿದ್ರು. 7 ಲಕ್ಷ ಜನ ಸೇರಿ ಆ ಚಿತ್ರದುರ್ಗದ ಡಿಕ್ಲರೇಷನ್ ಪ್ರಕಾರ ಒಳ ಮೀಸಲಾತಿಯನ್ನ ಸರ್ಕಾರ ಅಧಿಕಾರಕ್ಕೆ ಬಂದ ಮೊದಲ ಸಚಿವ ಸಂಪುಟದಲ್ಲಿ ಅದನ್ನ ತೀರ್ಮಾನ ಮಾಡ್ತು ಅಂತ ಹೇಳಿ 2 ವರ್ಷ ಆಗಿದೆ, 3 ವರ್ಷ ಆಗಿದೆ. ಮತ್ತೆ ಆಕ್ಚುಲಿ ಸಿದ್ದರಾಮಯ್ಯನವರು ಇದನ್ನ ಇಷ್ಟು ಡಿಲೇ ಮಾಡ್ತಾರೆ ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ. ಇದುವರೆಗೆ ಅವರು ಡಿಕ್ಲರೇಷನ್ ಮಾಡೋ ಸಂದರ್ಭದಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಆಜ್ಞೆ ಆಗ್ಲಿರ್ಲಿಲ್ಲ, ಆದೇಶ ಆಗಿರ್ಲಿಲ್ಲ. ಆದ್ರೆ ಆಗಸ್ಟ್ 2024 ಏನು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ. ಸಿದ್ದರಾಮಯ್ಯನವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ದೊಡ್ಡ ಆಯುಧ ಸಿಕ್ಕಂಗಾಗಿದೆ ಕಾನೂನಾತ್ಮಕವಾಗಿ, ಸುವರ್ಣಾವಕಾಶ ಒಳ ಮೀಸಲಾತಿಯನ್ನು ಜಾರಿ ಮಾಡಲಿಕ್ಕೆ. ಆದ್ರೆ 3 ವರ್ಷ ವಿನಾಕಾರಣ ವಿಳಂಬ ಮಾಡಿರೋದು ಜಸ್ಟಿಸ್ ಡಿನೈ, ನ್ಯಾಯದ ವಿಳಂಬ, ನ್ಯಾಯದ ತಿರಸ್ಕಾರ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ. ಚಿತ್ರದುರ್ಗ ಡಿಕ್ಲರೇಷನ್ ನ ಮತ್ತೊಂದು ಸಾರಿ ನೀವು ನೆನಪಿಸಿಕೊಂಡು ನಾಳೆ ನಡೀತಕ್ಕಂಥ ಸಚಿವ ಸಂಪುಟದ ಸಭೆಯಲ್ಲಿ ತೀರ್ಮಾನ ಮಾಡದೆ ಹೋದ್ರೆ ಈ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಅನಾಹುತಗಳಿಗೆ ಸರ್ಕಾರ ಕಾರಣ ಆಗ್ತದೆ. ಅದಕ್ಕೆ ನೇರ ಸಾಕ್ಷಿ ಸಿಎಂ ಅವರು ಆಗ್ತಾರೆ, ಸಿದ್ದರಾಮಯ್ಯ ಆಗ್ತಾರೆ, ಸಿದ್ದರಾಮಯ್ಯ ಸರ್ಕಾರ ಅನ್ನೋದು ನಾನು ಹೇಳ್ತೇನೆ. 24 ಮಧ್ಯರಾತ್ರಿವರೆಗೆ ನಮ್ ಜನ ಕಾಯ್ತೀವಿ, ಯಾಕಂದ್ರೆ ಟ್ಯಾಬ್ಲೆಟ್ ಸ್ಟಾರ್ಟ್ ಆಗದೆ ಮಧ್ಯಾಹ್ನದಿಂದ. ಹಂಗಾಗಿ ಸಿದ್ದರಾಮಯ್ಯವ್ರಿಗೆ ಇರ್ತಕ್ಕಂಥ ಎಲ್ಲಾ ತರಹದ ಕಾನೂನಿನ ಚೌಕಟ್ಟುಗಳ ಸುವರ್ಣಾವಕಾಶವನ್ನು ಬಳಸಿಕೊಂಡು 24ಕ್ಕೆ ನಾಳೆ ಅಂತಿಮ ತೀರ್ಮಾನ ತೆಗೆದುಕೊಂಡ್ರೆ ನಮ್ಮ ಸಮುದಾಯ ಸ್ವಾಗತಿಸ್ತದೆ. ಇಲ್ಲದೆ ಹೋದ್ರೆ 2018ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರವನ್ನ, ಕಾಂಗ್ರೆಸ್ ಪಕ್ಷವನ್ನ ಹೀನಾಯವಾಗಿ ಸೋಲಿಸಿರ್ತಕ್ಕಂಥ ಇತಿಹಾಸವನ್ನು ಮರುಕಳಿಸ್ತದೆ. ಇದನ್ನೇ ಒಪ್ಕೊಂಡಿದ್ದಾರೆ. 2018ರಲ್ಲಿ ಒಪ್ಕೊಂಡಿದ್ದು ಇದೆ. ಡೆಲ್ಲಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಕ್ಕೆ ಯಾಕೆ ನೀವು ವೀರಶೈವಾದಿ ಒಕ್ಕಲಿಗರ ಮೀಸಲಾತಿಯ ಒಂದು ಪ್ರಮಾಣದ ಬಗ್ಗೆ ಕೇಂದ್ರ ಸರ್ಕಾರ ಕಳಿಸಿದಕ್ಕೋಸ್ಕರ ನೀವು ಸೋಲು ಕಂಡಂತ ಹೇಳಿದ್ರು. ಸದಾಶಿವ ಆಯೋಗವನ್ನು ನಿರ್ಲಕ್ಷ್ಯ ಮಾಡಿದ್ರು, ಸೋಲು ಕಂಡಿದ್ದೀರ. ಈಗ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೀವಿ, ನಾಗಮೋಹನ್ ದಾಸ್ ವರದಿಯನ್ನ ನೆಗ್ಲೆಕ್ಟ್ ಮಾಡಿದ್ರೆ ಖಂಡಿತ ನೀವು ಹೀನಾಯ ಸ್ಥಿತಿಗೆ ತಲುಪಿಸ್ತೀರಿ ಅನ್ನೋದಕ್ಕೋಸ್ಕರ ಚಿತ್ರದುರ್ಗ ಡಿಕ್ಲರೇಷನ್ ನ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಮತ್ತೊಂದು ಸಾರಿ ರಾಜ್ಯದ ಎಲ್ಲಾ ಸಚಿವರಲ್ಲಿ ವಿಜ್ಞಾಪನೆ ಮಾಡ್ತಾ ಇದೀವಿ. ಸರ್ವೋಚ್ಚ ನ್ಯಾಯಾಲಯ ಆದೇಶವನ್ನು ತಾವು ಪಾಲಿಸಿ ಹೋದ್ರೆ ನಾವು ಕಾನೂನು ಬಾಹಿರವಾಗಿರ್ತಕ್ಕಂಥ ಒಂದು ಚೌಕಟ್ಟಿಗೆ ಹೋಗ್ಬೇಕಾಗ್ತದೆ. ಯಾಕಂದ್ರೆ ಕಾನೂನು ಆದೇಶ ಪಾಲನೆ ಮಾಡ್ತಕ್ಕಂಥ ಸಚಿವ ಸಂಪುಟ ಜವಾಬ್ದಾರಿ. ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲಿ, ಹೈಕೋರ್ಟ್ ಅಲ್ಲಿ 17% ಅನ್ನ ಹೆಚ್ಚು ಮಾಡಿರ್ತಕ್ಕಂಥದ್ದು ಒಂದಷ್ಟು ಮಟ್ಟಿಗೆ ಕಾನೂನು ತೊಡಕೊಂಡಿರೋದ್ರಿಂದ 6% ಹೆಚ್ಚಾಗಿರ್ತಕ್ಕಂಥದ್ದನ್ನ ಪ್ರಿಸರ್ವ್ ಆಗಿ ಇಟ್ಟುಕೊಂಡು 15% ಕೊಡಬಹುದು ಅಂತ ಹೇಳಿದೆ. ರಿಜೆಕ್ಟ್ ಆಗಿಲ್ಲ. ಅದೇ ತರ ಅಲೆಮಾರಿಗಳಿಗಾಗಿರ್ತಕ್ಕಂಥ ನ್ಯಾಯ ಆಗಿರ್ಬೋದು ಅಥವಾ ಒಳ ಮೀಸಲಾತಿ ಹಂಚಿಕೆಯಲ್ಲಿ, ರೋಸ್ ಹಂಚಿಕೆಯಲ್ಲಿ ಇವತ್ತೇನು ಮೀನಮೇಷ ಮಾಡಿದ್ರೆ ಅದು ಸಬೂಬಲ್ಲ. ಯಾಕಂದ್ರೆ ಪಕ್ಕದ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿದೆ, ಆಂಧ್ರ ಪ್ರದೇಶದಲ್ಲಿ తెలుగుదేಶಂ ಸರ್ಕಾರ, ಎನ್ಡಿಎ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಿದೆ, ಹರಿಯಾಣದಲ್ಲಿ ಜಾರಿ ಮಾಡಿದೆ ಬಿಜೆಪಿ ಸರ್ಕಾರ. ಬಿಜೆಪಿ, ಕಾಂಗ್ರೆಸ್, తెలుగుదేಶಂ ಮಾಡಿರ್ತಕ್ಕಂಥದ್ದನ್ನ ಸಿದ್ದರಾಮಯ್ಯ ಅವರು ಮಾಡಂಗಿಲ್ಲ ಅಂದ್ರೆ ಖಂಡಿತ ಇದು ದೊಡ್ಡ ಮಟ್ಟದ ಬೇಸರ ನಮ್ತಾ ಇದೆ. ಅದಕ್ಕೋಸ್ಕರ ಚಿತ್ರದುರ್ಗದ ಡಿಕ್ಲರೇಷನ್ ನೆನಪಿಸೋದಕ್ಕೋಸ್ಕರ ಇವತ್ತು ನಮ್ಮ ಸಭೆ ಆಗಿದೆ. ಪ್ರವಾಸಿ ಮಂದಿರದಲ್ಲಿ ಸುಮಾರು 500 ಜನ ಇನ್ನ ಚರ್ಚೆ ಮಾಡ್ತಾ ಇದ್ದಾರೆ.